ಸ್ವಾವಲಂಬಿ ಕಸ ಅಥವಾ ಕಳೆ ಅಂತ ತಿಳ್ಕೋಬೇಕು. ಹೌದು, ಇದು ಯಾಕೆ ಬರ್ತದೆ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಕಸ ಎಲ್ಲಿ ಬರ್ತದೆ ಅಂತಂದ್ರೆ ಎಲ್ಲಿ ನೀರು ಹೆಚ್ಚಿಗಿರ್ತೈತಿ, ಎಲ್ಲಿ ಭೂಮಿ ಫಲವತ್ತತೆ ಇರ್ತೈತಿ ಅಲ್ಲಿ ಕಸ ಬರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು, ಹೌದಲ್ವೋ? ಆದರೆ ಈ ಒಂದು ಕಸ ಮುಖ್ಯವಾಗಿ ಉರುಮಲ್ಲಿಗೆ ಅಥವಾ ಸ್ಟ್ರೈಗಾ ಅನ್ನೋ ಕಸ ಏನಿರುತ್ತಲ್ಲ, ಎಲ್ಲಿ ನಮಗೆ ನೀರಿನ ಸ್ಟ್ರೆಸ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಸ್ಟ್ರೈಗಾ ಏನಾಗುತ್ತೆ ಅಪಹ್ಯಾಂಡ್ ಅಥವಾ ಹೆಚ್ಚಿಗೆ ಬೆಳೀತಾ ಇರ್ತದೆ. ಆಮೇಲೆ ಎಲ್ಲಿ ಭೂಮಿ ಫಲವತ್ತತೆ ಕಳೆದುಕೊಳ್ತಾ ಹೋಗುತ್ತೆ ಅಲ್ಲಿ ನಮಗೆ ಉರುಮಲ್ಲಿಗೆ ಕಸ ಬರುತ್ತೆ. ಹಾಗಾದ್ರೆ ರೈತರು ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ, ನಮ್ಮ ಜಮೀನಿನಲ್ಲಿ ನಮಗೊಂದು 10 ಎಕರೆ ಇತ್ತು ಅಂತಂದ್ರೆ ನಿಮಗೆ ಎಷ್ಟು ಎಕರೆಯಲ್ಲಿ ಕಬ್ಬು, ಅಥವಾ ಸರ್ವೇ ಸಾಮಾನ್ಯವಾಗಿ ನೀವೆಲ್ಲ ಕೇಳ್ತಿದ್ದೀರಿ ಅಂದ್ರೆ ಕಬ್ಬಿನಲ್ಲಿ ಅದು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡಿನಿ. ಕಬ್ಬು ಬೆಳಿಲಿಕ್ಕಾಗುತ್ತೆ ನಿಮಗೆ 10 ಎಕರೆಯಲ್ಲಿ 5 ಎಕರೆ ಬೆಳಿಲಿಕ್ಕಾಗುತ್ತೋ, 3 ಎಕರೆ ಬೆಳಿಲಿಕ್ಕಾಗುತ್ತೋ, 4 ಎಕರೆ ಬೆಳಿಲಿಕ್ಕಾಗುತ್ತೋ ಅಷ್ಟೇ ಬೆಳಿ. ನೀವು 10 ಎಕರೆ ಭೂಮಿ ಇದೆ ಅಂತ 10 ಎಕರೆನೂ ಕಬ್ಬು ಹಾಕಿದ್ರಿ ಅಂದ್ರೆ ಏನಾಗುತ್ತೆ, ಬೇಸಿಗೆಯಲ್ಲಿ ನಮಗೆ ನೀರಿನ ಸಮಸ್ಯೆ ಹಾಕೊಂತ ಹೋಗ್ತದೆ. ಅವಾಗ ಏನಾಗುತ್ತೆ, 2-3 ತಿಂಗಳು ನೀವು ನೀರಿನ ಏನಾಗ್ತದೆ ಕುಂಠಿತ ಆಗ್ತದೆ, ಬೆಳೆಗಳಿಗೆ ಸರಿಯಾಗಿ ಕೊಡಂಗಿಲ್ಲ. ನಿಮಗೇನ್ ಅನ್ಸಿರುತ್ತೆ, ವರ್ಷದಲ್ಲಿ 8-9 ತಿಂಗಳು ನಾವು ನೀರು ಸರಿ ಕೊಟ್ಟಿವಿ, ಒಂದು 2 ತಿಂಗಳನ್ನು 3 ತಿಂಗಳು ಅಷ್ಟೇ ನಾವು ನೀರು ಸರಿ ಕೊಟ್ಟಿಲ್ಲ, ಆದ್ರೆ ಬೆಳೆ ಯಾಕೆ ಹಿಂಗಾಯ್ತು, ಕಸ ಯಾಕೆ ಬಂತು ಅಂತ ನಿಮಗೆ ಅನಿಸ್ತೈತಿ. ಯಾವಾಗ ನಿಮಗೆ ನೀರಿನ ಕೊರತೆ ಆಗ್ತೈತಿ ಅಲ್ಲಿ ಉರುಮಲ್ಲಿಗೆ ಹೆಚ್ಚಿಗೆ ಬರ್ತೈತಿ. ಉರುಮಲ್ಲಿಗೆ ಒಂದು ಸ್ಟ್ರೈಗಾಲ್ ಅಂತಕ್ಕಂಥದ್ದು ಸಸ್ಯದಿಂದ ಬರ್ತಕ್ಕಂಥ ಪ್ರಚೋದನೆಯಿಂದ ಬಂದು ಭೂಮಿಯಿಂದ ಹೊರಬರಬೇಕಾದ್ರೆ ಒಂದು 15-20 ದಿವಸಗಳ ಕಾಲ ಬೇಕಾಗ್ತದೆ. ಅದು ಬಂದ ನಂತರ ಏನಾಗ್ತದೆ, ಅದು ಸಂಪೂರ್ಣವಾಗಿ ಬೇರೆ ಬೆಳೆಗೆ ಅವಲಂಬನೆ ಆಗಿರಂಗಿಲ್ಲ, ತನ್ನ ಆಹಾರವನ್ನು ಅರ್ಧ ರೂಪದಲ್ಲಿ ಉತ್ಪಾದನೆ ಮಾಡ್ತಿರ್ತದೆ. ಇನ್ನು ಅರ್ಧ ಏನಾಗಿರ್ತದಲ್ಲ, ಅಲ್ಲಿ ಮುಖ್ಯವಾದಂತಹ ಬೆಳೆ ಯಾವ್ದು ಇರ್ತೈತಿ, ಕಬ್ಬು ಇರ್ತದಲ್ಲ, ಆ ಬೇರಿನ ಮೇಲ್ಗಡೆ ಇದು ಬಂದು ಆ ಬೇರಿನಿಂದ ಪೋಷಕಾಂಶ, ನೀರು ಎಲ್ಲವನ್ನು ಆ ಬೆಳೆಯ ಬೇರಿನಿಂದ ಹೀರ್ಕೊಳ್ತಾ ಹೋಗ್ತದೆ. ಅವಾಗ ಏನಾಗ್ತದೆ, ನಮ್ಮ ಮುಖ್ಯ ಬೆಳೆ ಏನಾಗ್ತದೆ ಕ್ಷೀಣಿಸ್ಕೊತ ಹೋಗ್ತದೆ. ಅದರಲ್ಲಿ ಯಾಕಂದ್ರೆ ನಾವು ಕೊಟ್ಟಂತ ಪೋಷಕಾಂಶ, ಗೊಬ್ಬರ ಇರ್ಬೋದು, ನಾವು ಕೊಟ್ಟಂತ ನೀರು ಇರ್ಬೋದು, ಎಷ್ಟು ಕೊಟ್ಟಿರ್ತೀವಲ್ಲ ಅದೆಲ್ಲ ನಮ್ಮ ಬೆಳೆ ತಗೊಂಡು ಅದು ಮತ್ತೆ ನಿಮಗೆ ಉರುಮಲ್ಲಿಗೆಗೆ ಸಪ್ಲೈ ಮಾಡ್ಕೊಂತ ಹೋಗ್ತದೆ. ಅವಾಗ ಏನಾಗ್ತದೆ, ಉರುಮಲ್ಲಿಗೆ ದೊಡ್ಡದಾಗ್ತೈತಿ, ನಿಮ್ಮ ಬೆಳೆಗೆ ಅದು ಕುಂಠಿತ ಆಗ್ತದೆ. ಅದಕ್ಕೆ ನೀವು ಒಂದು ಅಂಶ ಏನ್ ನೆನಪಿನಲ್ಲಿ ಇಟ್ಕೋಬೇಕು ಅಂತಂದ್ರೆ, ನೀರಿನ ಕೊರತೆ ಯಾವಾಗಲೂ ನಿಮ್ಮ ಬೆಳೆಗೆ ಆಗದ ಹಾಗೆ ನೀವು ಎಚ್ಚರಿಕೆ ವಹಿಸಬೇಕು. ಇದು ಒಂದನೇದು. ಎರಡನೇದು ಏನಂದ್ರೆ, ನಮ್ಮ ಭೂಮಿ ಕಸುವು ಇರಬೇಕು, ಅಂದ್ರೆ ಫಲವತ್ತತೆಯಿಂದ ಕೂಡಿರಬೇಕು, ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿರಬೇಕು. ಅವಾಗ ಉರುಮಲ್ಲಿಗೆ ಇದೆಯಲ್ಲ ಹತೋಟಿ ಅಥವಾ ಉರುಮಲ್ಲಿಗೆ ಪ್ರಾಬ್ಲಮ್ ಕಡಿಮೆ ಇರುತ್ತೆ. ಮೂರನೇದು ಏನು ಅಂತಂದ್ರೆ, ಕೆಲವೊಂದು ಕಳೆನಾಶಕಗಳು ಸಿಗ್ತವೆ, ಅದು ನಿಮಗೆ 100ಕ್ಕೆ 100ರಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಒಂದು 50-60% ಕಳೆಯನ್ನು ಕಂಟ್ರೋಲ್ ಮಾಡಬಹುದು. ಅದರ ಹೆಸರು 2,4-D ಅಂತ ಸಿಗ್ತೈತಿ, ಅಥವಾ 2,4-D ಇಥೈಲ್ ಈಸ್ಟರ್ ಅಂತ ಸಿಗ್ತೈತಿ. 3.5 ಗ್ರಾಮ್ 1 ಲೀಟರ್ಗೆ ಹಾಕಿ ನೀವು ಸ್ಪ್ರೇ ಮಾಡಿದಾಗ ಉರುಮಲ್ಲಿಗೆಯನ್ನು ಒಂದು 50-60% ನಾವು ಕಂಟ್ರೋಲ್ ಮಾಡಬಹುದು. ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ, ಪ್ರತಿ ಬಾರಿ ನೀವು ಕಬ್ಬು 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 ಬೆಳಕೊಟ್ಟು ಹೋದ್ರಿ ಅಂದ್ರೆ ಈ ಪರಾವಲಂಬಿ ಕಳೆ ಏನಿದೆಯಲ್ಲ ಹತೋಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ 3 ವರ್ಷಕ್ಕೊಮ್ಮೆ ಅಥವಾ 4 ವರ್ಷಕ್ಕೊಮ್ಮೆ ಕಬ್ಬು ಬೆಳೆಯೋದನ್ನ ಬಿಟ್ಕೊಂಡು ಬೇರೆ ಬೆಳೆ, ಅಂದ್ರೆ ನಿಮಗೆ ಆಳವಾಗಿ ಬೇರು ಹೋಗ್ತಕ್ಕಂಥ ಬೆಳೆ, ಆ ಬೆಳೆಗಳು ಕೂಡ ಈ ಸ್ಟ್ರೈಗಾಲ್ ಅಂತಕ್ಕಂಥದ್ದು ಉತ್ಪಾದನೆ ಮಾಡಿ ಇದನ್ನ ಜರ್ಮಿನೇಷನ್ ಅಥವಾ ಹುಟ್ಟು ಹಾಕಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದ್ರೆ ತದನಂತರ ಇದಕ್ಕೆ ಕಬ್ಬು ಸಿಗಂಗಿಲ್ಲ, ಮೆಕ್ಕೆಜೋಳ ಸಿಗಂಗಿಲ್ಲ, ಅದು ಸತ್ತು ಹೋಗ್ಬಿಡ್ತೈತಿ. ಅಂದ್ರೆ ಸುಸೈಡ್ ಅಂತೀವಿ, ಸೆಲ್ಫ್ ಸುಸೈಡಲ್ ಅಂತೀವಿ. ಆ ರೀತಿಯಾಗಿ ಮಾಡುವಂತ ಬೆಳೆಗಳು ಅಂದ್ರೆ ಶೇಂಗಾ ಇರಬಹುದು, ಹತ್ತಿ ಇರಬಹುದು, ಸೂರ್ಯಕಾಂತಿ ಇರಬಹುದು, ಈ ರೀತಿಯಾದಂತಹ ಬೆಳೆಗಳನ್ನ ನಾವು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ನಮ್ಮ ಹೊಲದಲ್ಲಿ ಹಾಕಿದ್ರಿ ಅಂತಂದ್ರೆ, ಬೆಳೆ ಪರಿವರ್ತನೆ ಮಾಡಿದ್ರಿ ಅಂತಂದ್ರೆ ಸಾಕಷ್ಟು ಪ್ರತಿಶತದಲ್ಲಿ ನಮಗೆ ಸ್ಟ್ರೈಗಾ ಅಥವಾ ಉರುಮಲ್ಲಿಗೆಯನ್ನ ಹತೋಟಿ ಮಾಡಲಿಕ್ಕೆ ಆಗುತ್ತೆ. ನಾನೇನ್ ಹೇಳಿದೆ, ಕೆಲವೊಂದು ಒಂದು 4-5 ಅಂಶಗಳನ್ನು ಏನ್ ಹೇಳಿದೆ, ಇದನ್ನ ನೆನಪಿನಲ್ಲಿ ಇಟ್ಕೊಂಡು ನೀವು ಭೂಮಿಯನ್ನು ಸರಿಯಾಗಿ ಸಿದ್ಧಪಡಿಸಿ ನೀರಿನ ಕೊರತೆ ಫಲವತ್ತತೆಯನ್ನು ಚೆನ್ನಾಗಿ ಮಾಡಿದ್ರಿ ಅಂತಂದ್ರೆ ಅರ್ಧ ಏನಿದೆಯಲ್ಲ ಉರುಮಲ್ಲಿಗೆ ಹತೋಟಿ ಆಗಲ್ಲ. ಯಾರ ಭೂಮಿಯಲ್ಲಿ ನೀರು ಸರಿಯಾಗಿ ಬಿಡ್ತೀರಿ, ಗೊಬ್ಬರ ಸರಿಯಾಗಿ ಕೊಡ್ತೀರಿ, ಭೂಮಿ ಫಲವತ್ತತೆ ಇದೆ, ಅಲ್ಲಿ ನಿಮಗೆ ಸ್ಟ್ರೈಗಾ ಪ್ರಾಬ್ಲಮ್ ಇರಲ್ಲ. ಬೇಕಾದ್ರೆ ನೀವು ನಿಮ್ಮಲ್ಲೇ ರೈತರಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಅಲ್ಲಿ ಇರಲ್ಲ. ಸೊ ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಇಂಥ ಭೂಮಿಯಲ್ಲಿ ಇರ್ತದೆ, ದಯವಿಟ್ಟು ಇದನ್ನ ಕೇರ್ ತಗೊಳ್ರಿ. ಇದಕ್ಕೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಕೇಳಬಹುದು. ಬೇರೆ ಬೇರೆ ಏನಾದರೂ ಬೇಸಾಯ ಶಾಸ್ತ್ರದ ಬಗ್ಗೆ ನಿಮಗೆ ಏನಾದರೂ ತೊಂದರೆಗಳಿದ್ರು ಕೂಡ ಅದನ್ನು ಸರಿಪಡಿಸಲಿಕ್ಕೆ ನಾವೆಲ್ಲ ವಿಜ್ಞಾನಿಗಳು ಇದ್ದೀವಿ. ಧನ್ಯವಾದಗಳು.